ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೆ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಮಾರ್ಕ್ ರಿಸಲ್ಟ್ ಬಂದ ನಂತರ ಏನು ಮಾಡಬೇಕು, ಮತ್ತು ಮಾರ್ಕ್ ರಿಸಲ್ಟ್ ಯಾವಾಗ ಬಿಡ್ತಾರೆ, ಮತ್ತು ಲಿಂಕ್ ಎಲ್ಲಿ ಸಿಗುತ್ತೆ, ಪ್ರತಿಯೊಂದು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಖಂಡಿತ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಮಾಡ್ಕೊಳ್ಳಿ. ಇನ್ಮೇಲಿಂದ ಕಂಟಿನ್ಯೂಸ್, ಯಾಕಂದರೆ ಮಾರ್ಕ್ ರಿಸಲ್ಟ್ ಬಂದಾದ ಮೇಲೆ ನಿಮ್ಮ ಕೌನ್ಸಿಲಿಂಗ್ ತುಂಬಾ ಇಂಪಾರ್ಟೆಂಟ್ ಆದರೆ ಆಗಿರುತ್ತೆ. ಯಾಕಂದರೆ ಇಲ್ಲಿಂದ ನೀವು ಒಂದು ಕಾಲೇಜ್ಗೆ ಅಡ್ಮಿಷನ್ ಆಗೋ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಈಗ ಮಾರ್ಕ್ ರಿಸಲ್ಟ್ ಯಾವಾಗ ಬಿಡ್ತಾರೆ, ಯಾವ ವೆಬ್ಸೈಟಲ್ಲಿ ಲಿಂಕ್ ಎಲ್ಲಿ ಸಿಗುತ್ತೆ, ಯಾಕಂದರೆ ಎಲ್ಲರಿಗೊಂದು ಕುತೂಹಲನೇ ಇರುತ್ತೆ. ಯಾಕಂದರೆ ಇದು ಫಸ್ಟ್ ರಿಸಲ್ಟ್ ಅಲ್ವಾ ನಿಮಗೆ ಮಾರ್ಕ್ ರಿಸಲ್ಟು. ಈಗ ಸೆಕೆಂಡ್ ಪಿ ಸಿ ರಿಸಲ್ಟ್ ನೋಡಿದ್ರಿ, ಮತ್ತು ಕೆ ಸಿ ಟಿ ರಿಸಲ್ಟ್ ನೋಡಿದ್ರಿ, ಈಗ ಮಾರ್ಕ್ ರಿಸಲ್ಟ್ ನೋಡ್ತೀರಾ. ಮಾರ್ಕ್ ರಿಸಲ್ಟ್ ಎಲ್ಲಿ ಬರುತ್ತೆ ಅಂತಂದರೆ ಇದೇ ನಿಮ್ಮ ಒಂದು ವೆಬ್ಸೈಟಲ್ಲಿ ಬರುತ್ತೆ. ಅದನ್ನ ಎಲ್ಲಿ ಯಾವ ಥರ ಲಿಂಕ್ ಎಲ್ಲಿ ಸಿಗುತ್ತೆ, ಈಗ ಸಾಕಷ್ಟು ನೋಟಿಫಿಕೇಷನ್ಸ್ ಬಂದ್ಬಿಡ್ತವೆ. ನಾವು ಸಪ್ರೇಟಾಗಿ ಅಂದರೆ ಮಾರ್ಕ್ ರಿಸಲ್ಟೇ ಲಿಂಕ್ ನೋಡಬೇಕಂದ್ರೆ ಇಲ್ಲಿ ನಿಮಗೆ ಟಾಪಲ್ಲಿ 3 ಲೈನ್ಸ್ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರವೇಶ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. UGCET 2026 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಿಮಗೆ ಅಣುಕು ಸೀಟು ಹಂಚಿಕೆ ಬರುತ್ತೆ. ಇಲ್ಲಾಂದರೆ ಇಂಗ್ಲೀಷಲ್ಲಿ ಇದ್ದರೆ ನಿಮಗೆ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಅಂತ ಬರುತ್ತೆ. ಓಕೆನಾ, ನಿಮಗೆ ಮಾರ್ಕ್ ಶೀಟ್ ಬಂದಮೇಲೆ ಅಂದರೆ ಅಣುಕು ಸೀಟು ಹಂಚಿಕೆ ನಂತರ ಅಂತ ಬರುತ್ತೆ. ಅಲ್ಲಿ ಬಂದಮೇಲೆ ನಿಮ್ಮ ಒಂದು ಜಸ್ಟ್ ಏನಿದೆ ಅಪ್ಲಿಕೇಶನ್ ನಂಬರ್ ಹಾಕಿ ನಿಮಗೆ ಸೀಟ್ ಸಿಕ್ಕಿದೆಯಲ್ಲ ಅಂತ ಚೆಕ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ಏನು ನೋಡೋಣ ಅಂದರೆ ನಮ್ಮ ಒಂದು ವೇಳಾಪಟ್ಟಿ ನೋಡೋಣ. ಇದು ನಿಮಗೆ ಗೊತ್ತಾಗ್ತದೆ. UGCET 2026 ಮೊದಲ ಸುತ್ತಿನ ಅಂದರೆ ಆಯ್ಕೆ ಪ್ರವೇಶ ವೇಳಾಪಟ್ಟಿ ಅಂತ ನೋಡ್ತಾ ಹೋದರೆ ನಿಮಗೆ ಇದರಲ್ಲಿ ಕಾಣಿಸ್ತಿದೆ. ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ಗೊತ್ತಿದೆ. ನಿಮಗೆ ಕಾಣಿಸ್ತಿದೆ ನೋಡಿ, ಇಚ್ಛೆ ಆಯ್ಕೆಗಳು ದಾಖಲಿಸುವ ನಿಗದಿಸುವ ಕೊನೆಯ ದಿನಾಂಕ 6 ಅಂದರೆ 6ನೇ ತಾರೀಕಿಗೆ ನಿಮಗೆ ಮಾರ್ಕ್ ರಿಸಲ್ಟ್ ಬರುತ್ತೆ. ಓಕೆನಾ, ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ವುಡ್ ಬಿ ಪಬ್ಲಿಷ್ಡ್ ಆಫ್ಟರ್ 4 days ಫ್ರಮ್ ದ ಲಾಸ್ಟ್ ಡೇಟ್ ಫಿಕ್ಸ್ಡ್ ಇನ್ ಎಂಟೈರ್ ಆಪ್ಷನ್ಸ್. ಓಕೆನಾ, ಓಕೆ, ನಿಮಗೆ ಒಟ್ಟಿನಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಮಾರ್ಕ್ ರಿಸಲ್ಟ್ ಇವತ್ತು ಬಂದರೆ ಒಂದು 11 ಗಂಟೆ ಬರುತ್ತೆ. ಬಂದರೆ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಮಾರ್ಕ್ ರಿಸಲ್ಟು ನಿಮಗೆ ಒಂದೊಂದು ಸಾರಿ ಬೇಗನೆ ಬಿಡ್ಬೋದು. ಓಕೆ, ಅಂದರೆ ಅರ್ಥ ಆಗಿಲ್ಲ ನಿಮಗೆ ಅಂದರೆ ಲೈಕ್ ಈಗ ಮಾರ್ನಿಂಗೇ ರಿಸಲ್ಟ್ ಬಿಟ್ಬಿಡ್ಬೋದು, ಇಲ್ಲ 11 ಗಂಟೆ ನಂತರ, ಇಲ್ಲಾಂದ್ರೆ ಈವ್ನಿಂಗ್ ಟೈಮು, ಇಲ್ಲ ಆಫ್ಟರ್ನೂನು ಸಡನ್ನಾಗಿ ಈ ಥರ ರಿಸಲ್ಟ್ ಬಂದ್ಬಿಡುತ್ತೆ. ಇದೇ ಒಂದು ವೆಬ್ಸೈಟಲ್ಲಿ ಬರುತ್ತೆ. ನೀವು ಪದೇ ಏನು ಚೆಕ್ ಮಾಡೋದು ಬೇಕಾಗಿಲ್ಲ. ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ನೀವಿದ್ದರೆ, ನಮ್ಮ ಒಂದು ವಾಟ್ಸಪ್ ಚಾನಲ್ ಆಯಿತು ಗ್ರೂಪಲ್ಲಿದ್ದರೆ ನಿಮಗೆ ರಿಸಲ್ಟ್ ಬಂದಿದ್ದ ತಕ್ಷಣ ಏನು ಮಾಡ್ತೀವಿ, ಲಿಂಕ್ನ ಪ್ರೊವೈಡ್ ಮಾಡ್ತೀವಿ. ಓಕೆನಾ, ಆ ಲಿಂಕ್ ಮುಖಾಂತರ ನೀವು ಅಪ್ಲಿಕೇಶನ್ನ ನೀವೇನು ಮಾಡ್ಬೋದು, ನೀವು ಜಸ್ಟ್ ಏನು CET ಅಪ್ಲಿಕೇಶನ್ ನಂಬರ್ ಹಾಕ್ಬಿಟ್ಟು ನಿಮ್ಮ ಒಂದು CET ರಿಸಲ್ಟ್ನ ಅಂದರೆ ಮಾರ್ಕ್ ಅಲಾಟ್ಮೆಂಟ್ನ ನೀವು ಚೆಕ್ಔಟ್ ಮಾಡ್ಬೋದು. ಅಂದರೆ ನಿಮಗೆ ಕಾಲೇಜ್ ಯಾವ ಸೀಟ್ ಸಿಕ್ಕಿದೆ, ಯಾವ ಕೋಟ ಅಂಡರಲ್ಲಿ ಸೀಟ್ ಸಿಕ್ಕಿದೆ, ಪ್ರತಿಯೊಂದು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಅದಕ್ಕೆ ಹೋಗಿ ನೀವೇನು ವರಿ ಮಾಡಂತಿಲ್ಲ. ಓಕೆನಾ, ಬಟ್ ಬಿಟ್ಟಾದಮೇಲೆ ಈಗ ಮಾರ್ಕ್ ರಿಸಲ್ಟ್ ಬಿಟ್ಟಾದಮೇಲೆ ಏನು ಮಾಡಬೇಕಂತಂದ್ರೆ ಕಂಪ್ಲೀಟಾಗಿ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಾನು ಹೇಳ್ತೀನಿ. ಬಟ್ ಇಲ್ಲಿ ಭಯಪಡಂತಿಲ್ಲ. ನೀವೇನಾದರೂ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿಲ್ಲ, ಪ್ರಯಾರಿಟಿ ಆರ್ಡ್ರಲ್ಲಿ ನೀವೇನು ಕಾಲೇಜಸ್ ಹಾಕಿರಲಿಲ್ಲ, ಇಲ್ಲ ಮಿಸ್ಟೇಕ್ ಮಾಡಿದ್ರಿ, ಇದು ನೀವೇನು ವರಿ ಮಾಡೋಂತಿಲ್ಲ. ನೀವೇನು ಮಾಡೋದು ಇನ್ನೊಂದು ಸಾರಿ ಚೇಂಜಸ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಜಾಸ್ತಿ ದಿನ ಟೈಮ್ ಇರಲ್ಲ. ಬಟ್ ಅದು ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಟೈಮ್ ಕೊಟ್ಟಿದ್ರಲ್ಲ ಅಷ್ಟು ಟೈಮ್ ಇಲ್ಲಿ ಕೊಡಲ್ಲ. ಬಟ್ ಆದರೆ ನೀವೇನು ಮಾಡ್ಬೋದು, ಚೇಂಜಸ್ ಆದರೆ ಮಾಡ್ಬೋದಾಗಿರುತ್ತೆ. ಇಲ್ಲ ನೀವು ಕರೆಕ್ಟಾಗಿ ಮಾಡಿದ್ರಿ, ನಂದು ಆಪ್ಷನ್ ಎಂಟ್ರಿ ಕರೆಕ್ಟಾಗಿತ್ತು, ನನಗೆ ಬೇಕಾಗಿರೋ ಅಂದರೆ ಕರೆಕ್ಟ್ ಪ್ರಯಾರಿಟಲ್ಲಿ ನಿಮ್ಗೆ ಯಾವ್ದು ಸೀಟ್ ಸಿಕ್ಕಿದೆ, ನಿಮಗೆ ಇದೇ ಥರ ಬೇಕಾಗಿತ್ತು, ಏನು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮೊಂದು ಕರೆಕ್ಟಾಗಿರೋ ಆಪ್ಷನ್ ಎಂಟ್ರಿ ಇರ್ತವ್ರೆ. ಜಸ್ಟ್ ಇದು ಮಾರ್ಕ್ ಅಲಾಟ್ಮೆಂಟು ನಿಮಗೆ ಒಂದು ಡಮ್ಮಿ ಥರ ಅಂದ್ಕೊಳ್ಳಿ, ಅಂದರೆ ಈ ಥರ ಸಿಗ್ಬೋದು ಅಂತ ಒಂದಿಗೆ ನಿಮಗೆ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಓಕೆನಾ, ಓಕೆ, ಇದ್ರದ್ದು ಕಟ್ ಆಫ್ಟು ಬರುತ್ತೆ. ಈ ಕಟ್ ಆಫ್ನ ಅನಾಲಿಸಿಸ್ ಮಾಡೋಣ. ಇನ್ನೆಷ್ಟು ಇದು ಬಿಟ್ಟಾದಮೇಲೆ ಅಂದರೆ ಮಾರ್ಕ್ ರಿಸಲ್ಟ್ ಬಿಟ್ಟಾದಮೇಲೆ ನಿಮಗೆ ಪ್ರತಿಯೊಂದು ಸ್ಟೆಪ್ಸು ನಾನು ಹೇಳ್ತಾ ಹೋಗ್ತೀನಿ. ಅಂದರೆ ನೆಕ್ಸ್ಟ್ ಮಾರ್ಕ್ ರಿಸಲ್ಟ್ ಆದಮೇಲೆ ಏನಿರುತ್ತೆ, ನೆಕ್ಸ್ಟ್ ಕಟ್ ಆಫ್ ಬಿಡ್ತಾರೆ. ಆಮೇಲೆ ಎಲ್ಲದೂ ಬಂದಾದಮೇಲೆ ನೆಕ್ಸ್ಟ್ ನಿಮಗೆ ಅಂದರೆ ಪ್ರಾವಿಷನಲ್ ರಿಸಲ್ಟ್ ಬಿಡ್ತಾರೆ. ಪ್ರಾವಿಷನಲ್ ರಿಸಲ್ಟ್ ಬಂದಾದಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ ಆದಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಅಂತ ಕೊಡುತ್ತೆ. ಇಷ್ಟು ಪ್ರೊಸೀಜರ್ ನೆನ್ಪಿಟ್ಕೊಳ್ಳಿ. ಇದಾದಮೇಲೆ ಚಾಯ್ಸ್ ಎಂಟ್ರಿ ತುಂಬಾ ಇಂಪಾರ್ಟೆಂಟು. ಹೇಳ್ತಿದ್ದೀನಿ ನೋಡಿ, ಚಾಯ್ಸ್ ಎಂಟ್ರಿ ಬಗ್ಗೆ ಪ್ರತಿಯೊಂದು ಚಾಯ್ಸ್ದು ನಾನು ಆಲ್ರೆಡಿ ವೀಡಿಯೋ ಇದೇ ಒಂದು ಚಾನಲ್ ಹಾಕಿದ್ದೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾನು ನೆಕ್ಸ್ಟ್ ಬರೋ ಅಪ್ಕಮಿಂಗ್ ಡೇಸಲ್ಲಿ ನಿಮ್ಮ ಚಾಯ್ಸ್ ಎಂಟ್ರಿ ಬಗ್ಗೆ ಹೇಳ್ತೀನಿ. ಅದ್ರ ಬಗ್ಗೆ ಭಯ ಪಡೋದಿಲ್ಲ. ನಿಮಗೆ ಅಂದರೆ ಮಾರ್ಕ್ ಅಲಾಟ್ಮೆಂಟ್ ಅಂದರೆ ಹೆಂಗಿರುತ್ತೆ, ಅಣಕು ಸೀಟ್ ಹಂಚಿಕೆ ಯಾವ ಥರ ಇರುತ್ತೆ ಅಂತ ನಿಮ್ಗೆ ಹೇಳ್ತಾ ಹೋದೆ. ಇಲ್ಲೇ ಬಂದು ನೀವು ಚೆಕ್ಔಟ್ ಮಾಡ್ಕೋಬೋದು. ಇದೇ ಒಂದು ಏನು ಟ್ಯಾಬ್ ಇದೆಯಲ್ಲ, UGCET 2026 ಸೀಟ್ ಒಂದು ಟ್ಯಾಬಲ್ಲೇ ಸಿಗುತ್ತೆ. ಇಲ್ಲ ನೀವು ಇನ್ನೊಂದು ಸರಿ ನಮಗೆ ಈ ಥರ ಹುಡುಕೋದು ಗೊತ್ತಿಲ್ಲ, ಎಲ್ಲಿ ಸಿಗುತ್ತೆ, ಮತ್ತು ಯಾವಾಗಲೂ ಬಂದು ವೆಬ್ಸೈಟ್ಗೆ ಚೆಕ್ ಮಾಡೋಕ್ಕಾಗಲ್ಲ ನನಗಿದ್ರೆ ಜಸ್ಟ್ ನೀವು ಏನು ಮಾಡೋಕ್ಕಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮೊಂದು ವಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲೋಗಿ ಜಾಯ್ನ್ ಆಗೋದ್ರಿಂದ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್, ಓಕೆನಾ, ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಸಿಗುತ್ತೆ. ಜಸ್ಟ್ ನೋಟಿಫಿಕೇಷನ್ಸ್ ರಿಸಲ್ಟ್ ಯಾವ ಬರುತ್ತೆ ಅವಾಗ ನಿಮ್ಮ ರಿಸಲ್ಟ್ ಲಿಂಕನ್ನು ನೀವು ಹೋಗಿ ಚೆಕ್ಔಟ್ ಮಾಡ್ಬೋದಾಗಿರುತ್ತೆ. ಇದು ಇವತ್ತಿನ ವೀಡಿಯೋ ಆಗಿತ್ತು. ನಿಮ್ಗೆ ಏನೋ ಡೌಟ್ಸ್ ಇದ್ದರೆ, ಈಗ ರಿಲೇಟೆಡ್ ಕೌನ್ಸ್ಲಿಂಗ್ ಏನೇ ಡೌಟ್ಸ್ ಇದ್ದರೆ ನೀವು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ನೆಕ್ಸ್ಟ್ ನಿಮಗೆ ಮಾಡ್ತೀನಿ, ಕಮೆಂಟ್ಗೆ ಆನ್ಸರ್ ಮಾಡ್ತೀನಿ. ಇಲ್ಲಾಂದರೆ ಡೆಡಿಕೇಟ್ ಆಗಿ ನಿಮ್ಮ ಒಂದು ಕಮೆಂಟ್ಸ್ಗೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲಾಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕೌನ್ಸಿಲಿಂಗ್ ರಿಲೇಟೆಡ್ ನಿಮಗೆ ವೀಡಿಯೋಸ್ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಮುಂದಿನ ನೋಡೋದ್ರಲ್ಲಿ. ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.